ಸೂರ್ಯ ಇರೋದು ನಮಗೆ ಬಿಸಿಲು ಮೈ ಶಾಖ ಆಗುವಂಥದ್ರ ಮುಖಾಂತರ ಗೊತ್ತಾಗಲ್ಲ. ಅದೇ ಚಂದ್ರ ತಂಪು ಕೊಡೋ ಮುಖಾಂತರ ನಮಗೆ ಗೊತ್ತಾಗ್ತದೆ. ಈ ಆರೋಸ್ಕೋಪ್ ಒಳಗಡೆ ಚೆಕ್ ಮಾಡಿದಾಗ ಯಾವ ಯಾವ ಗ್ರಹಗಳನ್ನ ಎಲ್ಲೆಲ್ಲಿದ್ದಾವೆ ಅಂತ ಗೊತ್ತಾಗ್ತವೆ. ಆ ಗ್ರಹಗಳು ನೀವು ಬರ್ತ್ ಆದಾಗ ಆ ಗ್ರಹಗಳ ಎಲ್ಲೆಲ್ಲಿ ಇದ್ವೋ ಅದರ ಪ್ರಕಾರವೇ ಫಲ ಕೊಡ್ತಿರ್ತವೆ. ಗ್ರಹಗಳು ಸುತ್ತುತ್ತಿದ್ದಾಗ ಈ ಮನುಷ್ಯನಿಗೆ ಇನ್ನು ದಶಾಭುಕ್ತಿಗಳು ಅಂತ ನಾವೇನಾದರೂ ಮಾತನಾಡಿದರೆ ಮನುಷ್ಯನಿಗೆ 120 ವರ್ಷ ಆಯಸ್ಸು. ಕುಜ ರಾಹು, ಹಾಗೆಯೇ ರಾಹು ಗುರು, ಇವರಿಬ್ಬರಿಗೂ ಆಗಲ್ಲ. ಅಂದ್ರೆ ಶರೀರದಲ್ಲಿ ಒಳಗಡೆ ನೀವು ಒಂದಷ್ಟು ಅನ್ನನೋ ತಿಂದು ವಿಷಾನೋ ತಿಂದ್ರೆ ಪ್ರಧಾನವಾಗಿ ಬಂದಾಗ ಈ ಸೂಕ್ಷ್ಮ ದಶಾಕಾಲಗಳಲ್ಲಿ ನೀವು ಆಯಾಯ ಗ್ರಹಗಳಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಪೂಜೆ, ಯಜ್ಞ, ದಾನ ಇವುಗಳ ಮುಖಾಂತರ ಅದನ್ನ ಪರಿಹಾರ ಮಾಡಿಕೊಳ್ಳತಕ್ಕಂತಹದ್ದು ಮಾಡಿಕೊಂಡಾಗ ನೀವು ಉಪಶಮನ ಆಗತ್ತೆ. ಇನ್ನು ಅದರಿಂದ ನೀವು ಅದರಿಂದ ಹೊರಗೆ ಬರುತ್ತೀರಿ. ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಶ್ವದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಕೆಲವ್ರಿಗೆ ಈ ಬೇಸಿಕ್ ರಾಶಿ ನಕ್ಷತ್ರನೇ ಗೊತ್ತಿರೋದಿಲ್ಲ, ಬಟ್ ಇನ್ನು ಕೆಲವ್ರಿಗೆ ಅವ್ರದ್ದು ಯಾವ ದಶೆ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಈ ಎಲ್ಲವೂ ಕೂಡ ತಿಳ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಆದರೆ ಈ ದಶೆಗಳು ಬಂದಾಗ ಕೆಲವೊಂದು ಪೂಜೆಗಳು ಮಾಡ್ಕೊಳ್ತಾರೆ. ಉದಾಹರಣೆಗೆ ಈಗ ಕುಜ ದಶೆ ಮುಗಿದು ರಾಹು ದಶೆ ಪ್ರಾರಂಭ ಆಗುವಾಗ ಅದು ಒಂದು ಸಂಧಿ ಪೂಜೆ ಮಾಡುವಂಥದ್ದು, ಅಥವಾ ರಾಹು ಬೃಹಸ್ಪತಿ, ರಾಹು ಮುಗಿದು ಗುರು ಬರುವಾಗ, ಹಾಗೆ ಶುಕ್ರ ಮುಗಿದು ರವಿ ಬರುವಾಗ, ಇದು ಎಲ್ಲವೂ ಕೂಡ ಮಾಡಲೇಬೇಕಾ ಗುರುಗಳೇ? ಯಾಕಂದರೆ ಕೆಲವ್ರಿಗೆ ಗೊತ್ತೇ ಇರೋದಿಲ್ಲ ಯಾವ್ದು ನಡೀತಾ ಇದೆ ಏನು ಅಂತ. ತಿಳ್ಕೊಂಡ್ಮೇಲೆ ಮಾಡಿಸ್ಲಿಲ್ಲ ಅದಕ್ಕೆ ನನಗೆ ಕೆಡಕಾಗ್ತಾ ಇದೆ, ಈ ರೀತಿ ಆಲೋಚನೆ. ಇನ್ನು ಕೆಲವರು ಅದನ್ನ ನಂಬ್ತಾರೆ, ಕೆಲವ್ರು ನಂಬೋದಿಲ್ಲ. ಸೊ ಇದು ಎಷ್ಟು ಬೇಕಾಗುತ್ತೆ ನಮ್ಮ ಲೈಫಲ್ಲಿ? ಇದು ಬೇಸಿಕ್ ಅಂತಲೇ ಕನ್ಸಿಡರ್ ಮಾಡಿ ಇದನ್ನು ನಾವು ತಿಳ್ಕೊಳ್ಳೇಬೇಕಾಗತ್ತೆ. ದಶೆಗಳು ಯಾವ ರೀತಿ ಪ್ರಮುಖವಾಗಿರೋ ಪಾತ್ರ ವಹಿಸುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ದಶೆಗಳನ್ನು ಮೊದಲು ದಶೆಗಳಂದ್ರೆ ಏನು ಒಂದು ಸ್ವಲ್ಪ ಮಾತಾಡ್ತಾ ಮುಂದಕ್ಕೆ ಹೋದರೆ ಇದು ಅರ್ಥ ಆಗ್ಬಿಡುತ್ತೆ. ಈಗ ನೀವು ಅಂದರೆ ಗ್ರಹಗಳ ಹತ್ರನೇ ಗೊತ್ತಾಗಲ್ಲ, ಹಾಗೆ ನಿಜ ಎಲ್ರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರ ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದಾಗ ಅದರ ಪ್ರತಿಫಲ ನಮಗೆ ಸಿಗುವಂಥದ್ದು. ಇದೇನು ಅಂದರೆ, ನೀವು ಏನೋ ನಮ್ಮ ಗ್ರಹಚಾರ ಕೇಳಿರ್ತೀರಲ್ಲ, ಹೌದು, ಪಾದಚಾರಿ, ಗ್ರಹಚಾರ ಇವೆಲ್ಲವೂ ಕೂಡ ಏನನ್ನು ನಮಗೆ ತೋರಿಸುತ್ತೆ ಅಂತಂದರೆ, ಗ್ರಹಗಳು ಸುತ್ತುತ್ತಿರ್ತವೆ. ಹೀಗೆ ಸೂರ್ಯ ಸುತ್ತ ಭೂಮಿ ಸುತ್ತುತ್ತೆ ಅಂತ ನಾವು ತಿಳ್ಕೊಂಡಿರ್ತೀವೋ, ಇರೋದು ಎಷ್ಟು ಗ್ರಹಗಳು? ನವಗ್ರಹ 9 ಗ್ರಹ. 9 ನಮಗೆ ಎಷ್ಟು ಕಾಣ್ತವೆ ಕಣ್ಣಿಗೆ? ಸೂರ್ಯ, ಚಂದ್ರ, ಇನ್ಯಾರು ಕಾಣಿಸಲ್ಲ, ಇನ್ಯಾರು ಕಾಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಸೂರ್ಯ ಇರೋದು ನಮಗೆ ಬಿಸಿಲು ಮೈ ಶಾಖ ಆಗುವಂಥದ್ರ ಮುಖಾಂತರ ಗೊತ್ತಾಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಅದೇ ಚಂದ್ರ ತಂಪು ಕೊಡೋ ಮುಖಾಂತರ ನಮಗೆ ಗೊತ್ತಾಗ್ತದೆ. ಇನ್ನು ಉಳಿದ ಗ್ರಹಗಳನ್ನು ನಾವು ತಿಳಿದುಕೊಳ್ಳಬೇಕಾದ್ರೆ ಏನು ಮಾಡಬೇಕು? ಈಗ ಕೆಲವೊಂದು ತುಂಬ ಸೂಕ್ಷ್ಮವಾಗಿರೋ ವಸ್ತುಗಳನ್ನು ಕಾಣಬೇಕು ಅಂತಂದರೆ ಹೇಗೆಲ್ಲ ಕೂಡ ಈ ಮೈಕ್ರೋ ಸ್ಕೋಪಲ್ಲಿ ನೋಡೋಂಥದ್ದು, ಟೆಲಿಸ್ಕೋಪಲ್ಲಿ ನೋಡೋಂಥದ್ದೆಲ್ಲ ನೋಡ್ತಿರ್ತಾರಲ್ಲ, ಹಾಗೇ ಇನ್ನು ಉಳಿದ ಗ್ರಹಗಳು ನಮಗೆ ಫಲ ಕೊಡ್ತಾ ಇದೀವಿ ಅನ್ನಲಿಕ್ಕೆ ಈ ಜ್ಯೋತಿಷ್ ಶಾಸ್ತ್ರ ಅನ್ನೋ ಸ್ಕೋಪಲ್ಲಿ ನೋಡ್ಬೇಕು ನೀವು.
ಅದನ್ನೇ ಹಾರಸ್ಕೋಪ್ ಅಂದ್ರೆ. ಇಲ್ಲಿ ಈ ಹಾರಸ್ಕೋಪ್ ಒಳಗಡೆ ಚೆಕ್ ಮಾಡಿದಾಗ ಯಾವ ಯಾವ ಗ್ರಹಗಳನ್ನು ಎಲ್ಲೆಲ್ಲಿದ್ದಾವೆ ಅಂತ ಗೊತ್ತಾಗ್ತವೆ. ಆ ಗ್ರಹಗಳು ಏನು ಮಾಡ್ತಿದ್ದಾವೆ. ಈಗ ನೋಡಿ, ಸೂರ್ಯ ಬೆಳಗ್ಗಿದ್ದಾಗ ನಮಗೆ ಚೆನ್ನಾಗಿ ಬಿಸಿಲಿರುತ್ತೆ, ಮತ್ತು ಸ್ವಲ್ಪ ಮೇಲಕ್ಕೆ ಬಂದಾಗ ನಮ್ಮ ನೆರಳು ಪಕ್ಕಕ್ಕೆ ಸರಿಯುತ್ತೆ, ಇನ್ನೂ ಸ್ವಲ್ಪ ಹಿಂದಕ್ಕೆ ಬಂದಾಗ ನಮ್ಮ ನೆರಳು ಮುಂದಕ್ಕೆ ಹೋಗ್ಬಿಡುತ್ತೆ. ಹೀಗೆ ಆಯಾಯ ಗ್ರಹಗಳು ಬಂದಾಗ ಆಯಾಯ ಪ್ರತಿಫಲವನ್ನು ಕೊಡ್ತಾ ಬರ್ತವೆ. ಇದನ್ನು ನೀವು ಬರ್ತಾ ಆದಾಗ ಆ ಗ್ರಹಗಳ ಎಲ್ಲೆಲ್ಲಿ ಇದ್ವೋ ಅದರ ಪ್ರಕಾರವೇ ಫಲ ಕೊಡ್ತಿರ್ತವೆ. ಗ್ರಹಗಳು ಸುತ್ತುತ್ತಿದ್ದಾಗ ಈ ಮನುಷ್ಯನಿಗೆ ಇನ್ನು ದಶಾಭುಕ್ತಿಗಳು ಅಂತ ನಾವೇನಾದರೂ ಮಾತನಾಡಿದರೆ ಮನುಷ್ಯನಿಗೆ 120 ವರ್ಷ ಆಯಸ್ಸು. 120 ವರ್ಷಗಳಲ್ಲಿ ಎಲ್ಲ ಗ್ರಹಗಳು ಒಂದು ಅಷ್ಟು ತೆಗೆದುಕೊಂಡಾದ್ರೆ ನಮ್ಮ ಮೇಲೆ ಆಳ್ವಿಕೆ ಮಾಡುವಂಥದ್ದು. ಈಗ ಶನೇಶ್ಚರ 19 ವರ್ಷ, ಶುಕ್ರ 20 ವರ್ಷ, ಕುಜ 7 ವರ್ಷ, ರಾಹು 18 ವರ್ಷ, ಹೀಗೆ ಅವೆಲ್ಲ ಕೂಡ ತೆಗೆದುಕೊಂಡು ಹೋದರೆ 120 ವರ್ಷಗಳೆಲ್ಲರೂ ಕೂಡ ಭಾಗಗಳಾಗಿ ವಿಂಗಡಣೆ ಮಾಡಿ ಕೊಡಲಾಗಿದೆ. ನಮಗೆ ಇನ್ನು ಉಳಿದಿರೋ ಗ್ರಹಗಳು ಏನು ಮಾಡುತ್ತಾ ಇದ್ದ ಗೊತ್ತಾಗಬೇಕಾದ್ರೆ ಈ ಜ್ಯೋತಿಷ್ಚಕ್ಷುಶಾಸ್ತ್ರಂ, ಈ ಜ್ಯೋತಿಷ್ಯದ ಕಣ್ಣಿಂದ ನೋಡು ಅಂತ ಹೇಳ್ತಾನೆ. ಏನು ಮಾಡ್ತಾ ಇದೆ, ನಮಗೆ ಫಲ ಬಲವನ್ನು ಕೊಡಬೇಕಾದ್ರೆ ಏನು ಮಾಡ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಲೇಬೇಕು. ಅಂದರೆ ಇದರಿಂದಲೇ ಮಾಡಬೇಕು. ಇನ್ನು ಒಂದು ಸಂಕಲ್ಪ ನಾವು ಹೇಳ್ತಿರ್ತೀವಿ, ಅಂತರ್ದಶ, ಮಹಾದಶ, ಸೂಕ್ಷ್ಮದಶ ಅಂತ ಕರಿತೀರಿ. ಈ ಅಂತರ್ದಶ ಮಹಾದಶ ಪರವಾಗಿಲ್ಲ, ಈ ಸೂಕ್ಷ್ಮದಶ ಇದೆಯಲ್ಲ, ಸಂಕಲ್ಪ ಹೇಳುವಾಗ ಬಹುಶಃ ಯಾರಿಗಾದರೂ ಗೊತ್ತಾಗತ್ತೆ. ಆ ಜ್ಯೋತಿಷ್ಯ ಅನ್ನುವಂಥವರಿಗೆ ಈ ಮಹಾದಶ ಅನ್ನುವಂಥದ್ದು, ಈ ಸೂಕ್ಷ್ಮದಶ ಅನ್ನುವಂಥದ್ದು ವ್ಯತ್ಯಾಸ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಈ ಸೂಕ್ಷ್ಮದಶ ಯಾವುದ್ಯಾವುದು ಅಂತಂದರೆ ಶುಕ್ರ ಆದಿತ್ಯ, ಇದು ಭಾರಿ ಡೇಂಜರ್. ಹಾಗೆಯೇ ಕುಜ ರಾಹು, ಹಾಗೆಯೇ ರಾಹು ಗುರು, ಇವರಿಬ್ಬರಿಗೂ ಆಗಲ್ಲ. ಅಂದರೆ ಶರೀರದಲ್ಲಿ ಒಳಗಡೆ ನೀವೊಂದಷ್ಟು ಅನ್ನನೂ ತಿಂದು ವಿಷಯನೂ ತಿಂದರೆ ಏನು ಮಾಡ್ತಾವವು, ನಮ್ಮ ಶರೀರವನ್ನು ಬಿಡಲ್ಲ. ಲಗ್ನ ಶರೀರ ಅಲ್ಲಿಂದ ತಗೊಂಡು ನಿಮಗೆ ಆ ಲಗ್ನಕ್ಕೆ ಸಂಬಂಧಪಟ್ಟ ಆ ದಶಾಭುಕ್ತಿ ಫೇವರ್ ಆಗಿದೆಯಾ ಚೆಕ್ ಮಾಡ್ಕೋಬೇಕು. ನಿಮಗೆ ಹೆಂಗೆ ಉದಾಹರಣೆ ಕೊಡಬೇಕು ಅಂದರೆ, ಎಲ್ಲೋ ಅಮೇರಿಕಾ ಇರಾನ್ ಶತ್ರು ರಾಷ್ಟ್ರಗಳು ಯುದ್ಧ ಮಾಡ್ತಾ ಇದೀವಿ ಅಂದರೆ ನಮಗೇನು ಬಿಡು ಅಂದರೆ ನಮಗೂ ಕೂಡ ಕೆಟ್ಟ ಪರಿಣಾಮ ಬೀರ್ತವಾಗ. ಗ್ಯಾಸ್ ಅಂತೆ ಅಲ್ವೇ, ನಮ್ಮ ಎಷ್ಟು ತಾಪತ್ರಯ ಸಮಸ್ಯೆಗಳಾಗುತ್ತೆ ಬಹಳ. ನಮಗೆ ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಎಲ್ಲಿಂದ ನೋಡಿ, ಎಲ್ಲೋ ಇರೋ ಶತ್ರು ರಾಷ್ಟ್ರಗಳು ಒದ್ದಾಟ ಮಾಡಿದ್ರೆ, ಅಲ್ಲಿ ಯುದ್ಧ ಮಾಡಿದ್ರೆ ನಮಗೆ ಅದರ ಪರಿಣಾಮ ಬೀರುತ್ತೆ ಇಲ್ಲಿರುವಂಥ ರಾಷ್ಟ್ರಕ್ಕೆ. ಅಂದರೆ ಇನ್ನು ಎಲ್ಲೋ ಇರೋ ಗ್ರಹಗಳು ನಮಗೆ ವ್ಯತಿರಿಕ್ತದ ಪರಿಣಾಮ ಬೀರಿದಾಗ ಅಷ್ಟು ತೊಂದರೆ ಮನುಷ್ಯನಿಗಾಗತ್ತೆ. ಯಾವ ರೀತಿಯಾಗಿರ್ತಕ್ಕಂತಹ ನೀವು ಷಡ್ರಸೋಪೇತವಾಗಿರತಕ್ಕಂಥ ಊಟ ಮಾಡುವ ಬದಲು 2 ವಿಷ ಪದಾರ್ಥ ತೆಗೆದುಕೊಂಡ್ರೆ ನಿಮ್ಮ ದೇಹವನ್ನು ಬಿಡ್ತಾವವು. ಹಾಗೆ 2 ಶತ್ರುರಾಷ್ಟ್ರ ಒದ್ದಾಟ ಮಾಡೋದು ನಮ್ಮ ರಾಷ್ಟ್ರವನ್ನು ಬಿಡ್ತಾವವು. ಏನೋ ಒಂದು ಸಮಸ್ಯೆ ಎದ್ದು ಕಾಣ. ಒಟ್ಟಾರೆ ಅದರ ಶಮನ ಮಾಡಬೇಕು. ಉಪಶಮನ ಮಾಡಬೇಕಾದ್ರೆ ಏನು ಮಾಡಬೇಕು? ಆ ಯುದ್ಧವನ್ನು ನಿಲ್ಲಿಸಬೇಕಾದ್ರೆ ಇಲ್ಲಿ ಯಾರಾದರೂ ಪ್ರಧಾನವಾಗಿರ್ತಕ್ಕಂಥವ್ರು, ಯಾರು ಈ ದೇಶದ ನಾಯಕ, ಆತ ಸ್ವಲ್ಪ ಹೇಳಿದರೆ ಕೇಳಬಹುದು, ಆತ ಬೇರೆ ಇನ್ನೇನು ಮಾಡ್ಬೋದು ಅನ್ನೋದೆಲ್ಲ ಕೂಡ ಸಮಜಾಯಿಸಿ ಕೊಟ್ಕೊಂಡು ಯುದ್ಧವನ್ನು ನಿಲ್ಲಿಸಬೇಕಾದರೆ ಯಾರು ಮಾತನಾಡಿದ್ರೆ ಸರಿ ಹೋಗುತ್ತೋ, ಯಾರು ಅಂತಹ ಯೋಗ್ಯರು ಅಂದಾಗ ಇಲ್ಲಿ ನಿಮ್ಮ ದಶೆಗೆ ಯೋಗ್ಯರು ಯಾರು ಅಂದರೆ ಇದನ್ನು ಪರಿಪೂರ್ಣವಾಗಿ ಮಾಡಿಕೊಳ್ಳೋದು ಹೇಗೆ. ಅಂತಹ ದಶೆಗಳು ಬಂದಾಗ ದೇಹವೇ ಕುಸಿದು ಹೋಗೋ ಸಾಧ್ಯತೆ ಇರುತ್ತೆ. ಅಂದರೆ ತೊಂದರೆ ಸೂಕ್ಷ್ಮ ದಶೆ, ಇದು ಮಹಾದಶೆ ತೊಂದರೆ ಕೊಡಲ್ಲ. ಸೂಕ್ಷ್ಮ ದಶ ಅನ್ನೋದೇ ಈ ಮೂರು ಇದ್ದಾಗ ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರೋಕ್ತವಾಗಿ ಕ್ರಮಬದ್ಧವಾಗಿ ವೇದವನ್ನು ಹೇಳುವಂಥ ಪಂಡಿತರು ವಿತ್ ಈ ಸಂಧಿಗಳ ಬಗ್ಗೆ ತಿಳಿದುಕೊಂಡವರು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಅಚ್ಚುಕಟ್ಟಾಗಿ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಆಪರೇಷನ್ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ. ಅದು ಆ ನೋವಿಂದ, ಆ ಒಂದು ಗ್ರಹಗಳು ಕೊಡತಕ್ಕಂತಹ ತಾಪತ್ರಯಿಂದ ಹೊರಗೆ ಬರ್ತಾ ಆ ದಶಾಕಾಲದಲ್ಲೂ ಕೂಡ ತೊಂದರೆ ಅನ್ನೋದು ಏನಿರುತ್ತೋ ಅದನ್ನು ಕೂಡ ನಮಗೆ ಆಗದೆ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕಾದ್ರೆ ಎಚ್ಚೆತ್ತುಕೊಳ್ಳುವಂಥದ್ದು. ಆ ಎಚ್ಚೆತ್ತುಕೊಳ್ಳತಕ್ಕಂತಹ ಕಾಲ ಏನಾದರೂ ಇತ್ತು ಅಂತಂದರೆ ಅದನ್ನು ಸಂಧಿ ಕಾಲ ಅಂತ ಕರೀತಾರೆ. ಆ ಸಂಧಿ ಕಾಲಗಳು ಉಪ ಬೇರೆ ಪ್ರಧಾನ ಬೇರೆ. ಅಂತಹ ಪ್ರಧಾನವಾಗಿ ಬಂದಾಗ ಈ ಸೂಕ್ಷ್ಮ ದಶಾ ಕಾಲಗಳಲ್ಲಿ ನೀವು ಆಯಾಯ ಗ್ರಹಗಳಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ಪೂಜೆ, ಯಜ್ಞ, ದಾನ ಇವುಗಳ ಮುಖಾಂತರ ಅದನ್ನು ಪರಿಹಾರ ಮಾಡಿಕೊಳ್ಳತಕ್ಕಂತಹದ್ದು ಮಾಡಿಕೊಂಡಾಗ ನಿಮಗೆ ಉಪಶಮನ ಆಗತ್ತೆ. ಇನ್ನು ಅದರಿಂದ ನೀವು
ತೊಂದರೆಯಿಂದ ಹೊರಗೆ ಬರುತ್ತೀರಿ. ಅಂತಹ ಸೂಕ್ಷ್ಮ ದಶೆಗಳು ಎಚ್ಚೆತ್ತುಕೊಳ್ಳುವಂಥದ್ದು. ಸರ್ಕಾರದವರು ಹೆಲ್ಮೆಟ್ ಹಾಕೋ ಅಂತ ಹೇಳಿದ್ದಾರೆ ಅಂತಂದರೆ ಎಚ್ಚರಿಕೆ, ಆಕಸ್ಮಿಕ ಬೀಳೋದು ಬೇಡ, ತೊಂದರೆ ಆಗೋದು ಬೇಡ. ಆಕಸ್ಮಿಕ ಅಂತ ಆದರೆ ಬಹುಶಃ ಅಲ್ಲಲ್ಲಿ ಸಣ್ಣ ಪುಟ್ಟ ಗಾಯ ಆದರೆ ಎಚ್ಚೆತ್ಕೋ, ತಲೆ ಗಾಯ ಆದರೆ ಭಾರಿ ಕಷ್ಟ ಆಗಿಬಿಡುತ್ತೆ, ಬದುಕೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ಅದು ಹೇಗೋ ನಮ್ಮನ್ನು ಕಾಪಾಡೋದು. ಬಹುಶಃ ಆ ರೀತಿ ಆಗಿರೋದು ನೀವು ಎಷ್ಟೋ ಜನ ನೋಡಿದ್ದೀರಿ. ಹೆಲ್ಮೆಟ್ ಅವ ಹಾಕಿಲ್ಲ ಅಂತಂದರೆ ಇಷ್ಟೊತ್ತಿಗೆ ಅವ ಬದುಕಿರ್ತಿರ್ಲಿಲ್ಲ. ಸೊ ಗಾಯಲೆಲ್ಲ ಕಡೆ ಆಗಿದೆ. ಆ ಹೆಲ್ಮೆಟ್ ಎಲ್ಲ ತುಂಬ ಅದು ಪೀಸ್ ಆಗಿಬಿಡ್ತು ಅಂತಂದರೆ ಅದನ್ನು ನಿಮ್ಮನ್ನು ಕಾಪಾಡ್ತು, ಸೇಫ್ಟಿ ಮಾಡೋದು ಅಂತ. ಹಾಗೇ ಬಹುಶಃ ಈ ಸಂಧಿ ಕಾಲಗಳು ಏನು ಮಾಡ್ತಾರೆ, ನಿಮ್ಮನ್ನು ಆ ರೀತಿ ನಡೀತಿರಬೇಕಾದ್ರೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ತುಂಬ ತೊಂದರೆ ಇದೆ, ತುಂಬ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಮದುವೆ ಬರುತ್ತೆ, ಸ್ವಲ್ಪ ಮನಸ್ತಾಪಗಳು, ತುಂಬ ನಮಗೂ ಅವ್ರಿಗೂ ವ್ಯಾಜ್ಯಗಳು, ಗಲಭೆ ಜಗಳ ಇವೆಲ್ಲವೂ ಆಗ್ತಾಯಿದೆ ಅಂತಂದರೆ ಬಹುಶಃ ಆ ಕಾಲಗಳು ನಿಮ್ಮನ್ನು ಹಂಗೆ ಮಾಡ್ತೀವಿ. ಉದ್ಯೋಗ ಅಂತೂ ಇನ್ನು ಹೇಳ್ತಿರೋದು ಆ ಶುಕ್ರ ಮತ್ತು ಆದಿತ್ಯರು ಬಂದಾಗ ಅಂತಂದರೆ ಸ್ಥಾನ ಪಲ್ಲಟ, ಅದ್ರ ಜೊತೆಗೆ ಚೆನ್ನಾಗಿ ಮಾಡ್ತೀವಿ ಉದ್ಯೋಗ ಇಮ್ಮಿಡಿಯೇಟ್ ತೆಗೆದಾಕ್ತಾರೆ. ಇವೆಲ್ಲವೂ ನಡೀತಾ ಇದೆ ಅಂದರೆ ಆ ಕಾಲಗಳೇ ಇರ್ತವೆ, ಎಚ್ಚೆತ್ತುಕೊಳ್ತಕ್ಕಂಥದ್ದಿರುತ್ತೆ. ಆಮೇಲೆ ಚೆನ್ನಾಗಿದ್ದವರು ದಿಢೀರ್ ಕೆಳಗೆ ಬೀಳುವಂಥದ್ದು, ಆಮೇಲೆ ಮಾತು ಕೊಟ್ಟು ಉಳಿಸ್ಕೊಳಕ್ಕೆ ಆಗದೆ ಇರತಕ್ಕಂಥದ್ದು. ನಾವು ಏನೇ ಪ್ರಯತ್ನ ಪಟ್ಟರು ನಾವು ಒಂದೇ ಒಂದು ಇಂಚು ಅಷ್ಟು ಜಾಗ ಮಾಡಲಿಕ್ಕೆ ಆಗದೆ ಇರತಕ್ಕಂಥದ್ದು ಎಲ್ಲವೂ ಕೂಡ ಆ ಸೂಕ್ಷ್ಮ ದಶೆಗಳಲ್ಲೇ ಬರ್ತವೆ. ನೀವು ಒಮ್ಮೆ ಗಮನಿಸಿಬಿಟ್ಟು ಅದಕ್ಕೆ ಸಂಬಂಧಪಟ್ಟ ಶಾಂತಿಗಳನ್ನು ಮಾಡಿಕೊಳ್ತೀರಿ. ಪ್ರೀತಿ ಬದಲ ಆ ರೀತಿ ಮಾಡಿಕೊಂಡಾಗ ನಿಮಗೆ ಆ ತಾಪತ್ರಯ ಕಾಣೋದಿಲ್ಲ, ಅಷ್ಟೇ ಚೆನ್ನಾಗಿರ್ತೀರಿ. ಖಂಡಿತ ಗುರುಗಳೇ, ನೀವು ದಶೆಗಳು ಅಂದರೆ ಏನು ಫಸ್ಟ್ ಅಲ್ಲಿಂದ ತಿಳಿಸ್ಬೇಕು ಅಂತ ನಮಗೆ ಭಾಳ ಅಚ್ಚುಕಟ್ಟಾಗಿ ನೀವು ಅರ್ಥ ಮಾಡಿಸಿದ್ರಿ ಅಂತ ಹೇಳ್ಬೋದು. ಕೊಟ್ಟಂಥ ಉದಾಹರಣೆ ಅದ್ಭುತವಾಗಿತ್ತು. ಮೊದಲನೇದು ನಮಗೆ ಈ ಊಟ ಮತ್ತು ವಿಷ ಬಾಡಿ ಒಳಗಡೆ ಹೋದರೆ ಹೆಂಗಾಗತ್ತೆ ಅಂತ ಕೇಳಿದ್ರಿ. ಸೊ ಅದನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದು ಎಫೆಕ್ಟ್ ಆಗುತ್ತೆ ಅಂತ. ಆ್ಯಂಡ್ ಎರಡು ದೇಶಗಳು ಯುದ್ಧ ಮಾಡಿದಾಗ ನಮಗೇನು ಎಫೆಕ್ಟ್ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದರಿಂದ ನಾವು ಅನುಭವಿಸಿದ್ದೀವಿ ಕೂಡ ಅಂತ ಕೂಡ ಹೇಳ್ಬೋದು. ಸೊ ಈ ರೀತಿ ನಮಗೆ ದಶೆಗಳು ಎಂಡ್ ಆಗಿ ಬೇರೆ ದಶೆ ಪ್ರಾರಂಭ ಆಗುವಾಗ ಯಾವ ರೀತಿ ನಾವು ಪರಿಹಾರ ಮಾಡಿಕೊಂಡ್ರೆ ಕೆಡಕುಗಳು ನಮಗೆ ಆಗೋದಿಲ್ಲ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.